ಮಾಜಿ ಸಂಸದ ದಿವಂಗತ ರಾಮಚಂದ್ರ ಆರ್ಯ ಕುರಿತ ವಿಷಯದಲ್ಲಿ PhD ಪದವಿ ಪುರಸ್ಕೃತರಾದ ಡಾಕ್ಟರ್ ರಾಘವೇಂದ್ರ ಬಿರಾದಾರ್ ಜೊತೆಯಲ್ಲಿ ಹಿರಿಯ ಪತ್ರಕರ್ತ ಶಿವಶಂಕರ್ ತರ್ನಳ್ಳಿ ಸಂದರ್ಶನ. BT ಚಾನೆಲ್ನ ಪ್ರಥಮ ಸಂದರ್ಶನದ ಕೊಡುಗೆ ಇದು. ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಸಂಗಪ್ಪ ಬಿರಾದಾರ್ ಅಂಥೇಳಿ. ನಾನು ಮೂಲತಃ ಬೋರಂಪಳ್ಳಿ ಗ್ರಾಮದವನಾಗಿದ್ದು, ನಾನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಜೊತೆಗೆ ಹಂಪಿ ವಿಶ್ವವಿದ್ಯಾಲಯದಿಂದ MPhil ಪದವಿಯನ್ನು, ನಂತರ KCET ಪರೀಕ್ಷೆಯಲ್ಲೂ ಕೂಡ ಪಾಸಾಗಿದ್ದು, ಮುಂದೆ PhD ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ನನ್ನದಾಗಿರಲಿಲ್ಲ, ನಮ್ಮ ತಂದೆಯವರದಾಗಿತ್ತು. ಆದರೆ ನಮ್ಮ ತಂದೆಯವರು ನಾನು PhD ಪಡೆಯೋದಕ್ಕಿಂತ ಪೂರ್ವದಲ್ಲಿ ಅವರು ನಿಧನರಾಗಿದ್ದಾರೆ. ಆದರೂ ಕೂಡ ನಮ್ಮ ತಂದೆಯವರ ಒಂದು ಇಚ್ಛೆ ಇತ್ತು. ನಿಮ್ಮ ತಂದೆಯವರು ರಾಮಚಂದ್ರ ವೀರಪ್ಪನವರಿಗೆ ಪರಿಚಯ ಹೇಗೆ ಇತ್ತ? ರಾಮಚಂದ್ರ ವೀರಪ್ಪನವರು ಅಂತಂದಾಗ ಇಡೀ ಜಿಲ್ಲೆನೇ ಅವರಿಗೆ ಗುರುತಿಸ್ತದೆ. ಯಾಕಂದ್ರೆ ನಮ್ಮ ತಂದೆಯವರ ಹೆಸರು ಹೆಸರು ಸಂಗಪ್ಪ ಬಿರಾದಾರ್ ಅಂತ ಹೇಳಿ ಸಂಗಪ್ಪದ. ಈಗ 2015ರಲ್ಲಿ ನಾನು PhD ಪ್ರವೇಶವನ್ನು ಪಡೆದುಕೊಂಡಾಗ ನಮ್ಮ ಮಾರ್ಗದರ್ಶಕರು ಈಗ ವಿಷಯ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬರ್ತದೆ. ಬಂದಾಗ ನಮ್ಮ ಒಂದು ಮಾರ್ಗದರ್ಶಕರು ಡಾಕ್ಟರ್ ಶಂಭುಲಿಂಗ ವಾಣಿ ಅಂಥೇಳಿ, ಅವರು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಗುಲ್ಬರ್ಗಾದಲ್ಲಿ ಕಾರ್ಯನಿರತರಾಗಿದ್ದಂಥವ್ರು. ಅವರು ನೋಡಪ್ಪ, ನಾನು ಮಾಗಾವ್ನ ಅಪ್ಪಾರಾವ್ ಪಾಟೀಲ್ ಅಂಥೇಳಿ, ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು, ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಅಂಥೇಳಿ, ಅವ್ರ ಬಗ್ಗೆ ನೀನು ವಿಷಯವನ್ನು ತೆಗೆದುಕೊಂಡು ಒಂದು ಮಹಾಪ್ರಬಂಧವನ್ನು ಬರಿಬೇಕು ಅಂಥೇಳಿ ಅವರು ನನಗೆ ಸಜೆಷನ್ ಮಾಡಿದ್ರೆ, ಸರ್ ಸ್ವಾತಂತ್ರ್ಯ ಹೋರಾಟಗಾರ ಮೇಲೇ ಪ್ರಬಂಧ ಬರಿಬೇಕಾಗಿತ್ತು ಅಂತಂದ್ರೆ ನಾನು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯವರಾದಂಥ ರಾಮಚಂದ್ರ ವೀರಪ್ಪನವರ ಬಗ್ಗೆನೇ ನಾನು ವಿಷಯವನ್ನು ತೆಗೆದುಕೊಳ್ತೇನೆ ಅಂದಾಗ ನನಗೆ ಉತ್ತಮ ಅನಿಸುತ್ತದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಒಂದು ಸ್ವ ಇಚ್ಛೆಯಿಂದ ಆ ವಿಷಯವನ್ನು ಆಯ್ದುಕೊಂಡು ಅದರ ಬಗ್ಗೆ ಸಂಶೋಧನಾ ಕಾರ್ಯವನ್ನು ಕೈಗೊಂಡಿದ್ದೇನೆ. ಧನ್ಯವಾದಗಳಾದವರೇ. ನೀವೀಗ ರಾಮಚಂದ್ರ ವೀರಪ್ಪನವರ ಜೀವನದ ಬಗ್ಗೆ ಈಗ ನಮಗೆ ಗೊತ್ತಿರುವ ಕೆಲವು ಸಂಗತಿಗಳನ್ನು ಬಿಟ್ಟು ಹೊಸ ಸಂಗತಿಗಳನ್ನು ನೀವು ಏನೇನು ಹುಡುಕಿ ತೆಗೆದಿರಿ ಒಂದೊಂದಾಗಿ ಸ್ವಲ್ಪ ಹೇಳ್ಬೋದಾ? ಸರ್, ಈಗ ಕೆಲವೊಂದು ಈಗ ಅವರ ಸ್ವಾತಂತ್ರ್ಯದ ಹೋರಾಟ ಕುರಿತು ಈಗಾಗಲೇ ಎರಡು ಕನ್ನಡದ ಪುಸ್ತಕಗಳು ಪ್ರಕಟವಾಗಿವೆ. ಒಂದು ಸರಳ ಸಜ್ಜನಿಕೆಯ ರಾಜಕಾರಣಿ ರಾಮಚಂದ್ರ ವೀರಪ್ಪ ಅಂತ ಹೇಳಿ ಒಂದು ಪ್ರಕಟವಾಗಿದೆ. ಇನ್ನೊಂದು ಗರಿನಾಡಿನ ಗಂಡುಗಲಿ ರಾಮ ಅಂತ ಹೇಳಿ ಇದೆ ಸರ್. ಆಮೇಲೆ ಇನ್ನೊಂದು ಹಿಂದಿಯಲ್ಲಿದೆ. ಆ ಮೂರು ಪುಸ್ತಕಗಳಲ್ಲಿ ಕೇವಲ ಅವರ ಒಂದು ಸ್ವಾತಂತ್ರ್ಯದ ಹೋರಾಟ ಹಿನ್ನೆಲೆ ಇಟ್ಟುಕೊಂಡು ಬರೆದಿರ್ತಕ್ಕಂಥದ್ದು. ಆದರೂ ಆ ಸ್ವಾತಂತ್ರ್ಯದ ಹೋರಾಟದ ಹಿನ್ನೆಲೆಯ ಘಟನೆಗಳೇನಿದೆ ಅವು ಅಷ್ಟೊಂದು ಕ್ರೋನಾಲಜಿಕಲ್ ಆರ್ಡರ್ನಲ್ಲಿ ಇಲ್ಲ. ಅದಕ್ಕಾಗಿ ನಾನು ಆ ಪುಸ್ತಕಗಳನ್ನು ಆಧಾರವಾಗಿಟ್ಟುಕೊಂಡು ಮೊಟ್ಟ ಮೊದಲನೇದಾಗಿ ಆ ಘಟನೆಗಳನ್ನು ಒಂದು ಕ್ರೋನಾಲಜಿಕಲ್ ಆರ್ಡರ್ನಲ್ಲಿ ಬರೆಯುವಂತ ಒಂದು ಪ್ರಯತ್ನ ಮಾಡಿದ್ದೇನೆ. ಜೊತೆಗೆ ನಾನು ನನ್ನ ಸಂಶೋಧನೆಯಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಅವರು ಕೈಗೊಂಡಂತಹ ಕಾರ್ಯಗಳೇನು ಅವುಗಳನ್ನು ನಾನು ಆ ಒಂದು ಮಹಾಪ್ರಬಂಧದಲ್ಲಿ ಸೇರ್ಪಡಿಸಿದ್ದೇನೆ. ಈ ಉಳಿದಂತಹ ಗ್ರಂಥಗಳಲ್ಲಿ ಎಲ್ಲೂ ಕೂಡ ಅವರ ರಾಜಕೀಯ ಸಾಧನೆಗಳ ಬಗ್ಗೆ ಉಲ್ಲೇಖ ಇಲ್ಲ ಸರ್. ಹಾಗಾಗಿ ನಾನು ಅವರ ರಾಜಕೀಯ ಜೀವನವನ್ನು ಜನರಿಗೆ ಪರಿಚಯಿಸುವಂತಹ ಒಂದು ಕಾರ್ಯ ಮಾಡಿದೆ. ಒಂದು ಸಣ್ಣ ಉದಾಹರಣೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಂದ್ರೆ, ನಮ್ಮ ವಿಭಾಗದ ಮುಖ್ಯಸ್ಥರು ನಾನು ಪಾರ್ಲಿಮೆಂಟಿಗೆ ಹೋಗ್ತಿದ್ರೆ, ಮೇಡಮ್ ನನಗೆ ಪರ್ಮಿಷನ್ ಕೊಡಿ, ಅಲ್ಲಿಂದ ಅವರು ಪಾರ್ಲಿಮೆಂಟ್ ಸೆಷನ್ಗಳಲ್ಲಿ ಭಾಗವಹಿಸಿ ಏನೇನು ಚರ್ಚೆ ಮಾಡಿದ್ದಾರೆ, ಯಾವ್ಯಾವ ಪ್ರಶ್ನೆಗಳನ್ನು ರೈಸ್ ಮಾಡಿದ್ದಾರೆ, ನಮ್ಮ ಭಾಗಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡಿಟೇಲ್ ತರ್ತೀನಿ ಅಂತ ನಾನು ಅವ್ರು ಕೇಳ್ಕೊಂಡಾಗ ಸಹಜವಾಗಿ ಅವ್ರು ಏನಂತಾರೆ, ಇಲ್ಲ ಅವರನ್ನು ಪಾರ್ಲಿಮೆಂಟ್ ನ ಸೆಷನ್ಗಳಲ್ಲಿ ಅಷ್ಟೇನು ಮಾತಾಡಿಲ್ಲ ಅವರು, ಇದೇ ಪ್ರಭಾವ ಇದೆ. ಅದಕ್ಕಾಗಿ ನಿಮ್ದು ಒಂದೆರಡು ಉದಾಹರಣೆ. ಅದಕ್ಕೆ ನೀವು ಯಾಕೆ ಹೋಗ್ತೀರಿ ಅಂತ ಕೇಳಿದಾಗ, ಇಲ್ಲ ಮೇಡಮ್ ಅವರು ಮಾತಾಡಿದ್ದಾರೆ, ಒಂದ್ ವೇಳೆ ಅವರು ಚರ್ಚೆ ಮಾಡಿರತಕ್ಕಂತ ಪ್ರಶ್ನೋತ್ತರಗಳು ಸಿಗದೇ ಇದ್ರು ಕೂಡ ನಾನು ದೆಹಲಿಯ ಐತಿಹಾಸಿಕ ಸ್ಥಳಗಳನ್ನಾದ್ರೂ ನೋಡ್ಕೊಂಡು ಬರ್ತೀನಿ ಅಂತ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ನಾನು ಪಾರ್ಲಿಮೆಂಟ್ ನ ಒಂದು ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟಾಗ, ಆ ಗ್ರಂಥಾಲಯದಲ್ಲಿ ಸುಮಾರು 1962ರಿಂದ ಅವರು ಕೊನೆಯ ಬಾರಿ 2004ರಲ್ಲಿ ಏನು ಇಹಲೋಕ ತ್ಯಜಿಸ್ತಾರೋ ಅಲ್ಲಿವರೆಗೂ ಕೂಡ ಸುಮಾರು ಪ್ರಶ್ನೆಗಳನ್ನು ಅವರು ಸದನದಲ್ಲಿ ಕೇಳಿದ್ದಾರೆ. ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳುವುದರ ಮುಖಾಂತರ ಈ ಭಾಗದ ಒಂದು ಅಭಿವೃದ್ಧಿಗಾಗಿ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಂತವ್ರು. ಈ ಉದಾಹರಣೆಗಾಗಿ ಹೇಳಿದಾಗ ಈಗ ನಾವು ಬೀದರ್ ಮತ್ತು ಗುಲ್ಬರ್ಗಾ ರೈಲ್ವೆ ಮಾರ್ಗವನ್ನು ನೋಡುತ್ತೇವೆ. ಆದರೆ ಅದು ಆ ಬೀದರ್ ಗುಲ್ಬರ್ಗಾ ರೈಲ್ವೆ ಮಾರ್ಗ
ಯಾಕೆ ಅನಿವಾರ್ಯ ಇದೆ ಎನ್ನುವಂಥದ್ದನ್ನು ಮೊಟ್ಟ ಮೊದಲು ಪಾರ್ಲಿಮೆಂಟ್ ನಲ್ಲಿ 1999ರ ಒಂದು ಅವಧಿಯಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿದವರೇ ರಾಮಚಂದ್ರ ವೀರಪ್ಪನವರು. ಮತ್ತು ಆ ಪ್ರಸ್ತಾವನೆ ಮಾಡಿ ಅದು ಅಷ್ಟಕ್ಕೆ ಬಿಡಲಿಲ್ಲ ಸರ್, ಅದನ್ನು ಕಾರ್ಯರೂಪಕ್ಕೆ ತಂದು ಅಂದಿನ ರೈಲ್ವೆ ರಾಜ್ಯ ಸಚಿವರಾಗಿರ್ತಕ್ಕಂಥ ಬಂಗಾರು ಲಕ್ಷ್ಮಣ ಅವರನ್ನು ಬೀದರ್ಗೆ ಕರೆಸಿ ಅದರ ಶಿಲಾನ್ಯಾಸ ಕಾರ್ಯವನ್ನು ಕೂಡ ಪೂರ್ಣಗೊಳಿಸಿರ್ತಕ್ಕಂಥವ್ರು MP ಸಾಹೇಬರು. ಆದರೆ ಪ್ರಸ್ತುತದ ಒಂದು ರಾಜಕಾರಣಿಗಳ ವಿಷಯವನ್ನು ನಾವು ತೆಗೆದುಕೊಂಡಾಗ ಅವರು ಅದನ್ನು ನಾನು ಮಾಡಿಸಿದ್ದು, ಅದನ್ನು ನನ್ನ ಅವಧಿಯಲ್ಲಿ ಪೂರ್ಣಗೊಂಡಿದೆ ಎನ್ನುವಂತ ಈ ಒಂದು ವಿಚಾರಗಳನ್ನು ನಾನು ಸುದ್ದಿ ಮಾಧ್ಯಮಗಳು ಬೀದರ್ ಮತ್ತು ಗುಲ್ಬರ್ಗ ರೈಲ್ವೆ ಲೈನ್ ಇದನ್ನ ಪ್ರಾರಂಭ ಮಾಡಬೇಕು ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟವರೇ ರಾಮಚಂದ್ರ ವೀರಪ್ಪನವರೇ. ಸಹಿತ ಅದು ದಾಖಲೆಯಲ್ಲಿ ಸೆಷನ್ ನಡೆದಂತ ಸಂದರ್ಭದಲ್ಲಿ ದಾಖಲಾಗಿರುವಂತದ್ದು ಸರ್. ಅದರ ಮೇಲೇನೆ ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ನಾವು ಇತಿಹಾಸದಲ್ಲಿ ಹೆಂಗಿದೆ ಅಂದ್ರೆ ಏನೇ ಒಂದು ನಾವು ಸ್ಪಷ್ಟೀಕರಣ ಕೊಡಬೇಕು ಅಂತಂದ್ರೆ ಅದಕ್ಕೆ ದಾಖಲೆ ಬೇಕು ಸರ್. ದಾಖಲೆ ಇಲ್ಲದೇನೆ ಅದು ಸುಮ್ಮನೆ ನಾವು ಹೇಳಿದ್ರೆ ಅದು ಸರಿ ಆಗುವುದಿಲ್ಲ. ಹೀಗಾಗಿ ಇನ್ನೊಂದು ಯಾವುದು ಅದರ ಜೊತೆಗೆ ಈಗ ಅವರು ಕೇವಲ ನಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿರ್ಲಿಲ್ಲ. ಅವರು ಇಡೀ ರಾಜ್ಯವನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೋತ್ತರಗಳಲ್ಲಿ ಭಾಗವಹಿಸ್ತಾ ಇದ್ರು. ಇನ್ನೊಂದು ಉದಾಹರಣೆ ಹೇಳಿದಾಗ ನಾವು ಹೈದರಾಬಾದ್ನಿಂದ ನೇರವಾಗಿ ದೆಹಲಿಗೆ ರೈಲು ಸಂಚಾರ ಇರಲಿಲ್ಲ ಸರ್. ಆ ಒಂದು ವಿಷಯವನ್ನು ಕೂಡ ಪಾರ್ಲಿಮೆಂಟ್ ನಲ್ಲಿ ಚರ್ಚಿಸುವುದರ ಮುಖಾಂತರ ಹೈದರಾಬಾದ್ನಿಂದ ದೆಹಲಿಯವರೆಗೆ ನೇರು ರೈಲು ಮಾರ್ಗ ಏನು ಆರಂಭವಾಯಿತು ಅದರಲ್ಲಿ ಇವ್ರಿಗೂ ಕೂಡ ಕೊಡುಗೆ ಇದೆ ಅನ್ನುವಂಥದ್ದು. ಒಬ್ಬ ಸಂಸದರು ಅಂದ್ರೆ ಕೇವಲ ಅವರ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿರ್ತಾರೆ. ಆದ್ರೆ ಇವರು ಕೇವಲ ತಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿರದೆ ರಾಜ್ಯವನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಬೇರೆ ರಾಜ್ಯಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅವರು ಪ್ರಶ್ನೋತ್ತರಗಳ ಮೂಲಕ ಸರ್ಕಾರದ ಮುಂದೆ ಅದರ ಅನಿವಾರ್ಯತೆಯನ್ನು ತರ್ತಕ್ಕಂತ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಕೇವಲ ರಾಜ್ಯದಷ್ಟೇ ಅಲ್ರಿ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಅನೇಕ ಒಂದು ಸಮಸ್ಯೆಗಳನ್ನು ಪ್ರಶ್ನೋತ್ತರಗಳ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಸರ್ಕಾರ ಬಗೆಹರಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂಥದ್ದನ್ನು ಕೂಡ ಅವರು ಸದನಗಳಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಕರ್ನಾಟಕ ಏಕೀಕರಣದ ಬಗ್ಗೆ ರಾಮಚಂದ್ರ ವೀರಪ್ಪನವರು ಈಗ ಕರ್ನಾಟಕ ಏಕೀಕರಣದ ಬಗ್ಗೆ ಹೇಳಿದಾಗ ಕರ್ನಾಟಕದ ಏಕೀಕರಣದಲ್ಲಿ ರಾಮಚಂದ್ರ ವೀರಪ್ಪನವರ ಪಾತ್ರ ಹೇಗಿತ್ತು ಅಂತಂದ್ರೆ ಅದು ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಒಂದು ಇದೆ ಸರ್. ಈಗ ಕರ್ನಾಟಕದ ಏಕೀಕರಣಕ್ಕಾಗಿ ಸಮುದಾಯವಾರು ಮನವಿ ಪತ್ರಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಒಂದು ವಿಷಯ ಬರ್ತದೆ ಸರ್. ಆ ಸಂದರ್ಭದಲ್ಲಿ ಈ ದಲಿತ ಸಮುದಾಯದಿಂದ ರಾಮಚಂದ್ರ ವೀರಪ್ಪನವರನ್ನು ಪ್ರತಿನಿಧಿಯನ್ನಾಗಿ ಮಾಡಿ ಅವರು ಆ ಸಮುದಾಯವನ್ನು ಪ್ರತಿನಿಧಿಸುವಂತ ನಿಟ್ಟಿನಲ್ಲಿ ಏಕೀಕರಣಕ್ಕಾಗಿ ಅವರು ಮನವಿ ಪತ್ರವನ್ನು ಸಲ್ಲಿಸುವಂತಹ ಒಂದು ಕೆಲಸ ಕೂಡ ಮಾನ್ಯ ಸಂಸದರು ಮಾಡಿರ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಮತ್ತೊಂದು ಸಲ ಈ ಗಡಿ ಸಮಸ್ಯೆ ಬಂದಾಗ ಆವಾಗ ರಾಮಚಂದ್ರ ವೀರಪ್ಪನವರ ಪಾತ್ರ ಬಗ್ಗೆ ಏನಾದರೂ ಮಾಹಿತಿ ನೀವು? ಈಗ ಆ ಒಂದು ಗಡಿ ಸಮಸ್ಯೆ ಬಗ್ಗೆ ಮಾಹಿತಿ ಅಂತ ಹೇಳಿದಾಗ ಈ ಭಾಷಾವಾರು ಆಧಾರದ ಮೇಲೆ ಈಗ ಕೆಲವೊಂದು ಈಗ ನಮ್ಮ ಜಿಲ್ಲೆ ಇರಬಹುದು, ನಮ್ಮ ಜಿಲ್ಲೆ ಕೆಲವೊಂದು ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನುವಂಥದ್ದಿತ್ತು, ಈ ಕಡೆ ಆಂಧ್ರಕ್ಕೆ ಸೇರಿಸುವಂಥದ್ದು ಇತ್ತು. ಆ ಸಂದರ್ಭದಲ್ಲಿ ಇವರು ಕನ್ನಡ ಮಾತನಾಡತಕ್ಕಂತ ಭಾಗಗಳು ಕರ್ನಾಟಕಕ್ಕೆ ಸೇರಬೇಕು. ಅದು ಬಿಟ್ಟು ಬಹುಸಂಖ್ಯಾತರಾಗಿರ್ತಕ್ಕಂಥ ಕನ್ನಡಿಗರು ಆ ಕಡೆ ಮಹಾರಾಷ್ಟ್ರ ರಾಜ್ಯಕ್ಕೂ ಸೇರಬಾರ್ದು, ಈ ಕಡೆ ಆಂಧ್ರಕ್ಕೂ ಸೇರಬಾರದು ಅನ್ನುವಂತ ಒಂದು ವಿಚಾರವನ್ನು ಹೊಂದಿದಂತವರು ಮಾನ್ಯ ಸಂಸದರು. ಹೌದು, ಇಲ್ಲ ಅದನ್ನು ಮಾಡಿದ್ರೆ ಅವ್ರ ನೇತೃತ್ವದಲ್ಲಿ ನಾವು ಮೆರವಣಿಗೆ ಎಲ್ಲ ಮಾಡಿದ್ದೀವಿ ಒಂದ್ಸಲ. ಮತ್ತೆ ಆ ವಿಷಯದ ಬಗ್ಗೆ ರಾಮಚಂದ್ರ ಅವರು ಈಗ ನಾವು ರಾಜಕೀಯ ದೃಷ್ಟಿಯನ್ನು ಇಟ್ಕೊಂಡು ನೋಡಿ